ಹಲೋ ಫ್ರೆಂಡ್ಸ್, ಕುಬಿ ಕಿಚನ್ಗೆ ಸ್ವಾಗತ. ಇವತ್ತು ಬಸಳೆ ಸೊಪ್ಪಿನ ಸಾಂಬಾರು ಮತ್ತು ಬಸಳೆ ಸೊಪ್ಪಿನಲ್ಲಿ ಬಜ್ಜಿ ಮಾಡುವ ವಿಧಾನ ನೋಡೋಣ ಬನ್ನಿ. ಒಂದು ಕುಕ್ಕರಿಗೆ 2 ಎಡಿಯಷ್ಟು ಬಸಳೆ ಸೊಪ್ಪು ಕ್ಲೀನ್ ಮಾಡಿ ಚೆನ್ನಾಗಿ ತೊಳೆದು ಕಟ್ ಮಾಡಿ ಕುಕ್ಕರ್ಲಿ ಹಾಕಿದ್ದೀನಿ. ಒಂದು 50 ಗ್ರಾಮಷ್ಟು ಬೇಳೆ ತೊಳೆದು ಹಾಕ್ತಾಯಿದ್ದೀನಿ. 2 ಟೊಮೊಟೊ, ಒಂದು ಈರುಳ್ಳಿ ಕಟ್ ಮಾಡಿ, 1 ಗೆಡ್ಡೆ ಬೆಳ್ಳುಳ್ಳಿನ ಹಾಕಿ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕಿ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿ, 2 ಗ್ಲಾಸ್ ನೀರು ಹಾಕಿ ಕುಕ್ಕರ್ನ ಕ್ಲೋಸ್ ಮಾಡಿಬಿಟ್ಟು 2 ವಿಷಲ್ ಬೇಳೆ ಮತ್ತು ಸೊಪ್ಪು ಬೇಯೋಷ್ಟೊಳಗೆ ಒಂದು ಚಿಕ್ಕದಾಗಿ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಆ ಮಸಾಲೆ ಏನಂತಂದರೆ, ಒಂದು ಚಿಕ್ಕ ಜಾರಲ್ಲಿ 2 ಟೊಮೊಟೊ, ಒಂದು ಅರ್ಧ ಬೌಲಷ್ಟು ತೆಂಗಿನಕಾಯಿ ಕಟ್ ಮಾಡಿರೋದು ಚಿಕ್ಕ ಚಿಕ್ಕದಾಗಿ, ಆಮೇಲೆ ಒಂದು ಚಿಕ್ಕ ನೆಲ್ಲಿಕಾಯಿ ಗಾತ್ರದ ಹುಣಸೆ ಹಣ್ಣು, ಒಂದು 4-5 ಬ್ಯಾಡಗಿ ಮೆಣಸಿನಕಾಯಿ. ಇದಿಷ್ಟನ್ನು ನೈಸಲ್ಲಿ ರುಬ್ಕೊಂಡಾದಮೇಲೆ ಈ ಕಡೆ ಬೇಳೆ ಸೊಪ್ಪು ಬೆಂದಿದೆ, ಅದನ್ನು ಓಪನ್ ಮಾಡಿ ಚೆನ್ನಾಗಿ ಬೆಂದಿದೆ. ಮಸಿಯ ಗುಂಡಲ್ಲಿ ಚೆನ್ನಾಗಿ ಮಸ್ಕೊಳ್ಳೋಣ. ಈ ಥರ ಮಸಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಮಿಕ್ಸಿನಲ್ಲಿ ರುಬ್ಬಿದ್ರೆ ಚೆನ್ನಾಗಿರಲ್ಲ. ಇವಾಗ ರುಬ್ಬಿರೋ ಮಿಶ್ರಣನ ಸೊಪ್ಪು ಮತ್ತು ಬೇಳೆ ಮಸ್ತಿದೆಯೋ ಅದಕ್ಕೆ ಹಾಕೊಳ್ಳೋಣ. ಆಮೇಲೆ 2 ಚಮಚ ಸಾಂಬಾರು ಪುಡಿ, 1 ಚಮಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಾಡಿಕೊಂಡು ನಂತರ ಇದಕ್ಕೊಂದು ಗಮ್ಮತ್ತಿನ ಒಗ್ಗರಣೆ. ಒಂದು ಸ್ಟೀಲ್ ಪಾತ್ರೆ ಇಟ್ಟು 2 ಸ್ಪೂನ್ ಆಯಿಲ್ ಹಾಕಿದ್ದೀನಿ. ಅದಕ್ಕೆ ಸಾಸಿವೆ, ಜೀರಿಗೆ, 1 ಮೆಣಸಿನಕಾಯಿ, ಒಂದು 4-5 ಕರ್ಬೇವಿನ ಸೊಪ್ಪು ಹಾಕಿ ಈ ರೀತಿಯಾಗಿ ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ನೀವು ನಾನು ಮಾಡಿರೋ ರೀತಿಯಲ್ಲಿ ನೀವು ಸಾಂಬಾರು ಮಾಡಿದ್ರೆ ಬಸಳೆ ಸೊಪ್ಪಿಂದು ತುಂಬ ಚೆನ್ನಾಗಿರುತ್ತೆ. ಕೆಲವರು ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿ ಮಾಡ್ಕೋತಾರೆ. ಹಸಿಮೆಣ್ಸಿನ್ಕಾಯಿ ತಿಂದೇ ಇರೋರು ಈ ರೀತಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಅನ್ನಕ್ಕೆ, ಮುದ್ದೆಗೆಲ್ಲ ಊಟ ಮಾಡ್ಬೋದು, ಸರ್ವ್ ಮಾಡ್ಬೋದು. ಈಗ ನೆಕ್ಸ್ಟ್ ಬಜ್ಜಿ ಮಾಡೋಣ ಬನ್ನಿ. ಈಗ ಒಂದು ಬೌಲ್ ತೊಗೊಂಡಿದ್ದೀನಿ. ಬೌಲಿಗೆ 1 ಕಪ್ಪು ಕಡಲೆ ಹಿಟ್ಟು, 1 ಕಪ್ಪು ಅಕ್ಕಿ ಹಿಟ್ಟು, 1 ಟೇಬಲ್ ಸ್ಪೂನ್ ಜೀರಿಗೆ, 1/2 ಟೇಬಲ್ ಸ್ಪೂನು ಸಾಲ್ಟು, 1 ಟೇಬಲ್ ಸ್ಪೂನು ಖಾರದ ಪುಡಿ ಎಲ್ಲ ಹಾಕ್ಕೊಂಡು ಕ್ಲೀನಾಗಿ ಮಿಶ್ರಣ ಮಾಡ್ಕೊಳ್ಳೋಣ. ಎಲ್ಲ ನೀಟಾಗಿ ಮಿಶ್ರಣ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ದಪ್ಪನಾಗೆ ಕಲಿಸ್ಕೊಳ್ಳೋಣ. ಇದು ಬಾಳೆಕಾಯಿ, ಹೀರೆಕಾಯಿ ಬಜ್ಜಿಗಾದರೆ ಸ್ವಲ್ಪ ತೆಳು ಕಲಿಸ್ಕೊಂಡ್ರೆ ನಡೆಯುತ್ತೆ. ಇದು ಬಸಳೆ ಸೊಪ್ಪಿನಲ್ಲಿ ತೆಳು ಆದ್ದರಿಂದ ಈ ರೀತಿ ಗಟ್ಟಿಯಾಗಿ ಕಲಿಸ್ಕೋಬೇಕು. ಈಗ ಬಸಳೆ ಸೊಪ್ಪು ಎಲೆ ತಗೊಂಡು 2 ಕಡೆ ಅದ್ದಿ ಕಡಲೆ ಹಿಟ್ಟಿನ ಮಿಶ್ರಣದಲ್ಲಿ ಅದ್ದಿ ಎಣ್ಣೆ ಕಾದಿದೆ ಹಾಕ್ಕೊಂಡು ಎಣ್ಣೆಗೆ ಹಾಕೊಳ್ಳೋಣ. ಈ ರೀತಿಯಾಗಿ ಒಂದು ದಿವಸ ಬಜ್ಜಿ ಮಾಡ್ಕೊಳ್ಳಿ. ಬಸಳೆ ಸೊಪ್ಪಿನ ಸಾರು, ಬಸಳೆ ಸೊಪ್ಪಿನ ಬಜ್ಜಿ 2 ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಬಸಳೆ ಸೊಪ್ಪು ಸಿಕ್ಕಿದ್ರೆ ಈ ರೀತಿಯಾಗಿ ಸಾಂಬಾರು ಮತ್ತು ಬಜ್ಜಿ ಮಾಡ್ಕೊಳ್ಳಿ. ಈಗ ಬೇಯ್ತಾ ಇದೆ. ಸ್ಲಿಮ್ಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಬೇಯಿಸಬೇಕು. ಈಗ ಒಂದು ಸೈಡ್ ಬೇಯ್ತಾ ಇದೆ, ನೆಕ್ಸ್ಟ್ ಇನ್ನೊಂದು ಸೈಡು ಇದೇ ರೀತಿಯಾಗಿ ಬೇಯಿಸ್ಕೊಳ್ಳೋಣ. ಸಂಜೆ ಟೈಮು ಸ್ನ್ಯಾಕ್ಸಿಗೆ ತುಂಬ ಚೆನ್ನಾಗಿರುತ್ತೆ, ಊಟಕ್ಕೂ ಚೆನ್ನಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ. ಬಸಳೆ ಸೊಪ್ಪು ಸಿಕ್ಕಿದ್ರೆ ಈ ರೀತಿಯಾಗಿ ಮಾಡಿ. ಈಗ ನಾನು ತೆಗೆದು ಸರ್ವಿಂಗ್ ಪ್ಲೇಟಲ್ಲಿ ಹಾಕ್ಕೋತಾ ಇದ್ದೀನಿ. ಯಾವ ಮಕ್ಕಳು ಸೊಪ್ಪು ತಿನ್ನಲ್ವೋ ಈ ರೀತಿಯಾಗಿ ಮಾಡಿಕೊಡಿ. ಇದು ದೇಹಕ್ಕೆ ತಂಪು, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಇದೊಂಥರ ಡಿಫ್ರೆಂಟ್ ಬಜ್ಜಿ.